ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾವು ಅಧ್ಯಾಯ ಸಂಖ್ಯೆ 1 ಅಂದರೆ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಪಾಠ ಭಾಗ ಬಿನಲ್ಲಿ ಬರುವಂಥ ಅಧ್ಯಾಯ 1ನೇ ಅಧ್ಯಾಯನ ನಾವು ಮುಂದುವರಿಸ್ತಾ ಇದ್ದೀವಿ. ಇದರಲ್ಲಿ 4 ಅಂಕದ ಪ್ರಶ್ನೆಯನ್ನು 2 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದರಲ್ಲಿ 3 ಪ್ರಶ್ನೆಗಳಿದ್ದಾವೆ. ಸೊ 3 ಪ್ರಶ್ನೆಯಲ್ಲಿ ಪೂರ್ತಿ ಲಂದಿ ಆಗುತ್ತೆ ಅಂತೇಳಿ ನಾನು 2 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ವಿಷಯಗಳನ್ನು ನಿಮಗೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾಕಂತಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ನನಗೆಲ್ಲ ಕಾಲ್ ಮಾಡ್ತಾಯಿದ್ರಿ, ಸರ್ ನೀವು ಮಿಡ್ ಟರ್ಮ್ಸ್ದು ಮತ್ತು ಇದರದ್ದು ಎಕ್ಸಾಮ್ಸ್ದೆಲ್ಲ ಕ್ವಶನ್ಸ್ಗಳು ಕೊಡಿ ಅಂತ, ಎಕ್ಸಾಮ್ಸ್ದೆಲ್ಲ ಇಂಪಾರ್ಟೆಂಟ್ಸು. ಸೊ ಅಲ್ಲಿ ಮತ್ತು ಯಾಕಂದರೆ ಇದನ್ನು ನಾನು ಹೇಳಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಡಿಸ್ಟ್ರಿಕ್ಟ್ ವೈಡ್ ಇರೋದ್ರಿಂದಾಗಿ ಬೇರೆ ಬೇರೆ ಎಲ್ಲನೂ ಕೂಡ ಏನಾಗುತ್ತೆ, ಎಕ್ಸಾಮ್ಸು ಒಂದು ತಯಾರಿಗಳು ಬೇರೆ ಬೇರೆ ಆಗಿರುತ್ತೆ. ಸೊ ಅಲ್ಲಿ ಪ್ರಶ್ನೆ ಪತ್ರಿಕೆನೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ರಚನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ನಿಮ್ಮ ಲೆಕ್ಚರ್ಸು ಯಾವ ಎಲ್ಲ ಕಂಟೆಂಟ್ ಹೇಳಿರ್ತಾರೆ ಆ ಕಂಟೆಂಟ್ ಮೇಲೆ ನೀವು ರೆಡಿ ಇರಬೇಕು ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಭಾಗ ಏನಲ್ಲಿ 3 ಚಾಪ್ಟರ್ಸ್ಗಳು, ಹೌದಾ. ಸೊ ಯಾವುದು ಸಂಖ್ಯಾತ್ಮಕ ಒಂದು ಸಂಖ್ಯಾಶಾಸ್ತ್ರ ಅಂತಿದೆಯಲ್ಲ, ಅದರಲ್ಲಿ 3 ಚಾಪ್ಟರ್ಸ್ಗಳನ್ನು ತರೋಲಿ ರೆಡಿಯಾಗಿರಿ. ಕೆಲವು ಕಡೆ 4 ಕೂಡ ಹಿಡಿದಿರ್ತಾರೆ, ಅಲ್ಲಿ 3. ನೆಕ್ಸ್ಟು ಇಂಡಿಯನ್ ಎಕಾನಮಿಯಲ್ಲಿ 3, ಹೌದಾ. ಸೊ ಟೋಟಲ್ ನಿಮಗೆ 6 ಚಾಪ್ಟರ್ಸ್ಗಳು ನೀವು ರೆಡಿ ಇರಬೇಕು ಸ್ನೇಹಿತರೆ. ಅದರಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನೀವು ಬರೆಯುವಂಗ ಆಗಿರಬೇಕು, ಹೌದಾ. ಸೊ ಅದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ಸ್ ಪ್ರಶ್ನೆಗಳನ್ನು ಬೇಕಾದರೆ ನಾನು ಒಂದು ದಿವಸ ನಿಮಗೆ ವಿಡಿಯೋ ಮಾಡಿ ಕೊಡ್ತೇನೆ, ಹೌದಾ. ಸೊ ಹಾಕಿರ್ತೇನಂತ. ಬಟ್ ಅದರಲ್ಲಿ ಇದೆ ಅಂತ ನಾವು ಹೇಳೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಜಿಲ್ಲಾ ಮಟ್ಟದಲ್ಲಿ ಇರೋದ್ರಿಂದಾಗಿ ಸೊ ಅಲ್ಲಿ ಏನಾಗಿರುತ್ತೆ, ನಿಮ್ಮ ಕಾಲೇಜಿನ ಲೆಕ್ಚರ್ಸು ಸೊ ಅಲ್ಲಿ ಆ ಒಂದು ಪೇಪರನ್ನು ಸೆಟ್ ಮಾಡಿರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದು ಏನಾಗುತ್ತೆ, ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಸ್ನೇಹಿತರೆ, ಹೌದಾ. ಸೊ ಅಷ್ಟು ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಉಳಿದಿದ್ದೆಲ್ಲನೂ ಕೂಡ ಮುಂದಿನ ದಿನದಲ್ಲಿ ನಿಮ್ಗೆ ಏನಾಗುತ್ತೆ, 6 ತಿಂಗಳದಾಗಿರ್ಬೋದು, ಮತ್ತು ನೆಕ್ಸ್ಟು ಏನು ಪ್ರಿಪ್ರೇಟ್ರಿ ಆಗಿರ್ಬೋದು, ಎನ್ಯುವಲ್ ಎಕ್ಸಾಮಿಗೆ ಏನು ಇರುತ್ತಲ್ಲ ಅವಾಗ ನಾವು ಕರೆಕ್ಟಾಗಿ ಜಜ್ಮೆಂಟ್ ಮಾಡ್ಬೋದು ಸ್ನೇಹಿತರೆ. ಮುಂದಿನ ದಿನದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇರಲಾರ್ದೆ ಸೊ ಎಲ್ಲನೂ ಕೂಡ ಆಲ್ಮೋಸ್ಟ್ ಆಲ್ ಕವರ್ ಮಾಡ್ತೀನಿ ಸ್ನೇಹಿತರೆ. ಸೊ ಇವಾಗ ನಾವು ಕಂಟೆಂಟಿಗೆ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ಪ್ರಶ್ನೆ ಇದು ಮೊದಲನೇ ಪ್ರಶ್ನೆ. ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಕರಕುಶಲ ಕೈಗಾರಿಕೆಗಳು ನಾಶವಾದವು ಅಥವಾ ವಿನಾಶವಾದವು. ಸೊ ಇದನ್ನು 4 ಅಂಕದ ಪ್ರಶ್ನೆ ಇದೆ ಸ್ನೇಹಿತರೆ. ಇದು ಮೊದಲನೇ ಒಂದು ಕಂಟೆಂಟ್ ಅಂತ ನಾನು ತೊಗೊಳ್ತಾ ಇದ್ದೀನಿ. ಆಮೇಲೆ 2ನೇ ಪ್ರಶ್ನೆ ನೆಕ್ಸ್ಟ್ ನಾವು ಅದನ್ನು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಎಸ್, ಇಲ್ಲಿ ನೋಡಿ. ಸೊ ಮೊದಲನೇದಾಗಿ ಇದೇ ಪ್ರಶ್ನೆಯನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ನಿಮ್ಗೆ ಗೊತ್ತಿದೆ ಚಾನಲ್ಸು, ಎಕನಾಮಿಕ್ಸ್ ರವಿ 1776 ಅಂತ. ಸೊ ಈ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಸರಿ, ಇವಾಗ ಮೊದಲನೇದಾಗಿ ನಾವು ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಪ್ರಶ್ನೆ ಹೇಳಿದ್ದೀನಿ, ಮೇಲ್ಗಡೆ ಇರುವಂಥ ಪ್ರಶ್ನೆ ಇದೆ, ಅದಕ್ಕೆ ಆನ್ಸರ್ ನೋಡಿ. ಹೌದಾ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದಲ್ಲಿ ಜಗತ್ ಪ್ರಸಿದ್ಧವಾದಂಥ ಗುಡಿ ಕೈಗಾರಿಕೆಗಳು ಅವನತಿ ಹೊಂದಿದವು. ಇಲ್ಲಿ ಗುಡಿ ಕೈಗಾರಿಕೆ ಅಂತ ಇದೆ ಸ್ನೇಹಿತರೆ. ಸೊ ಗುಡಿ ಕೈಗಾರಿಕೆ ಅಂದರೆ ಏನು ಅಂತ, ಹೌದಾ. ಗುಡಿ ಕೈಗಾರಿಕೆ ಅಂದರೆ ಗೃಹ ಕೈಗಾರಿಕೆಯನ್ನು ನಾವು ಗುಡಿ ಕೈಗಾರಿಕೆ ಅಂತ ಕರಿತಾ ಇದ್ದೀವಿ. ಕಾಟೇಜ್ ಇಂಡಸ್ಟ್ರೀಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಮನೆಯಲ್ಲಿ ಕುಳಿತುಕೊಂಡು ಸೊ ನಾವೇನು ಮಾಡ್ತಾ ಇದ್ದೀವಿ, ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಹೌದಾ. ಸೊ ಅದು ನಿಮ್ಗೆ ಸಾಕಷ್ಟು ಗೊತ್ತಿದೆ. ಗೃಹ ಕೈಗಾರಿಕೆಯಲ್ಲಿ ಅಂತಂದರೆ ಮೇಣದ ಬತ್ತೆಯನ್ನು ತಯಾರು ಮಾಡೋದು, ಬುಟ್ಟಿ ಹೆಣೆಯೋದು, ಚಾಪೆಯನ್ನು ಹೆಣೆಯೋದು, ಹೌದಾ. ಸೊ ಗಡಿಗೆಯನ್ನು ತಯಾರು ಮಾಡುವಂಥದ್ದು, ಹೌದಾ. ಇವೆಲ್ಲನೂ ಕೂಡ ಏನಾಗ್ತದೆ ಇದೆ, ಸೊ ಮನೆಯಲ್ಲೇ ಕುಳಿತುಕೊಂಡು ತಯಾರು ಮಾಡುವಂಥ ಒಂದು ವಸ್ತುಗಳು. ಆ ಕಾರ್ಖಾನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥದ್ದು, ಹೌದಾ. ಸೊ ಯಾವಾಗ ಬ್ರಿಟಿಷರು ಬರೋಕ್ಕಿಂತ ಪೂರ್ವದಲ್ಲಿ ಸೊ ಇದು ಗುಡಿ ಕೈಗಾರಿಕೆಗಳು ಭಾಳಷ್ಟು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಏನಾಯಿತು ಅಂದರೆ, ಬ್ರಿಟಿಷರ ಒಂದು ಸಮಯದಲ್ಲಿ ಸೊ ಕರಕುಶಲವಾಗಿರುವಂಥ ಏನು ಕೈಗಾರಿಕೆಗಳಿತ್ತು ಆ ಕೈಗಾರಿಕೆ ಎಲ್ಲನೂ ಕೂಡ ಅವನತಿಗೆ ತಳ್ಳಲ್ಪಟ್ಟಿತ್ತು ಅಂತ. ಯಾಕೆ ಏನು ಅನ್ನುವಂಥದ್ದು ಅವುಗಳನ್ನು ನಾವು 2 ರೀತಿಯಾಗಿ ಅವುಗಳನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ ಸ್ನೇಹಿತರೆ. 2 ಕಾರಣಗಳಿದೆ. ಅವುಗಳು ಏನು ಅಂತ ಹೇಳಿ ನಾವು ನೋಡೋಣ ಸ್ನೇಹಿತರೆ. ಎಸ್, ನೋಡಿ ಇಲ್ಲಿ ಮೊದಲನೇ ಪಾಯಿಂಟ್ಸ್ ಇದೆ. ಇದನ್ನು ಮೊದಲನೇದಾಗಿ ನಾವು ಅದನ್ನು ಕಂಟೆಂಟಾಗಿ ಮೊದಲನೇ ಪಾಯಿಂಟ್ಸನ್ನು ಡಿಸ್ಕಷನ್ ಮಾಡೋಣ, ಹೌದಾ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಇಲ್ಲಿವರೆಗೆ ಸೊ ನಿಮಗೆ ಕಂಟೆಂಟನ್ನು ತೊಗೋತಾ ಇದ್ದೀನಿ. ಇದು ಮೊದಲನೇ ಪಾಯಿಂಟ್ಸು, ಹೌದಾ. ಎಸ್, ಇಲ್ಲಿ ನೋಡಿ. ಸೊ ಮೊದಲನೇದಾಗಿ ಭಾರತವು ಬ್ರಿಟನ್ನಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುವ ರಾಷ್ಟ್ರವಾಗಿ ಮಾರ್ಪಟ್ಟಿತ್ತು, ಹೌದಾ. ಮೊದಲನೇ ಉದ್ದೇಶ ಏನಾಗಿತ್ತು ಅಂದರೆ, ಭಾರತ ಏನು ಮಾಡ್ತು ಅಂದರೆ ಸೊ ಭಾರತ ದೇಶಕ್ಕೆ ಸೊ ಬ್ರಿಟನ್ ಏನು ಮಾಡ್ತು ಅಂದರೆ ಕಚ್ಚಾ ವಸ್ತುಗಳನ್ನು ತನ್ನ ತಾಯಿನಾಡಿಗೆ ಒಯ್ಯೋದು, ಹೌದಾ. ಸೊ ಒಯ್ಯುವಂಥ ಕೆಲಸ ಮಾತ್ರ ಸೀಮಿತಗೊಳಿಸುತ್ತೆ, ಹೌದಾ. ಅದನ್ನು ಮಾಡಿ ಬ್ರಿಟನ್ನಲ್ಲಿ ತಯಾರಾಗಿರುವಂಥ ಸಿದ್ಧ ವಸ್ತುಗಳಿಗೆ ಭಾರತ ಮಾರುಕಟ್ಟೆ ಆಯಿತು. ಸೊ ಅಲ್ಲಿ ಸಿದ್ಧ ವಸ್ತುಗಳನ್ನು ಮಾಡಿ ಅದನ್ನು ಮತ್ತೆ ನಮ್ಮ ಭಾರತ ದೇಶಕ್ಕೆ ತಂದು ಅದನ್ನು
ಮಾರಾಟ ಮಾಡುವಂಥ ಒಂದು ಪ್ರಯತ್ನ ಮಾಡಿತು ಅಂತ. ಇದರಿಂದ ಗೃಹ ಕೈಗಾರಿಕೆ ಯಾವುದು ಭಾರತದಲ್ಲಿ ಗೃಹ ಕೈಗಾರಿಕೆಗಳೇನಾಯಿತು ಅವನತಿಗೆ ತಳ್ಳಲ್ಪಟ್ಟಿತ್ತು ಅಂತೇಳಿ ನಾವು ಅದನ್ನು ಹೇಳಬೇಕಾಗತ್ತೆ ಸ್ನೇಹಿತರೆ. ಹೌದು. ನೆಕ್ಸ್ಟ್ ನೋಡಿ ಎರಡನೇ ಪಾಯಿಂಟ್. ಹೌದಾ, ಎರಡನೇ ಪಾಯಿಂಟ್ಸು ಇಲ್ಲಿದೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಪಾಯಿಂಟ್ ಯಾವುದು ತಗೊಳ್ಳೋಣ, ಕಲರ್ ಎಸ್, ಅದನ್ನು ಶೇಡ್ ಮಾಡ್ಕೊಳ್ಳೋಣ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಮೇಲಿಂದ ಕೆಳಗಿನ ತನಕ ತೊಗೊಂಡಿದ್ದೀನಿ. ಇದು ಎರಡನೇ ಪಾಯಿಂಟ್ಸ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಎರಡನೇದಾಗಿ ಬ್ರಿಟಿಷ್ ಅಥವಾ ಸೊ ಬ್ರಿಟನ್ನಿನ ಸಿದ್ಧ ವಸ್ತುಗಳಿಗೆ ಭಾರತವನ್ನು ಮಾರುಕಟ್ಟೆಯನ್ನಾಗಿ ಸಿದ್ಧಗೊಳಿಸಿತು. ಹೌದಾ, ಹೌದು. ಸೊ ನೆಕ್ಸ್ಟ್ ನೋಡಿ, ವಸಾಹತುಶಾಹಿ ಆಳ್ವಿಕೆಯು ಅನುಸರಿಸಿದ ಈ ನೀತಿಗಳಿಂದಾಗಿ ಭಾರತದ ಕರಕುಶಲ ಕೈಗಾರಿಕೆಗಳು ವಿನಾಶಗೊಂಡವು. ಹೌದಾ, ವಿದೇಶೀಯವಾಗಿ ತಯಾರಿಸಿದ ವಸ್ತುಗಳಿಗೆ ಸೂಕ್ತ ಮಾರುಕಟ್ಟೆ ಇಲ್ಲದೆ ಕರಕುಶಲ ಕೈಗಾರಿಕೆಗಳು ಅಥವಾ ವಸ್ತುಗಳ ಕೈಗಾರಿಕೆಗಳು ಮುಚ್ಚಲ್ಪಟ್ಟಿವು. ಹೌದಾ, ಅದು ಉತ್ಪಾದನೆ ಏನಾಗಿತ್ತಲ್ಲ, ಆ ಉತ್ಪಾದನೆ ಆಗಿದ್ದೆಲ್ಲನೂ ಕೂಡ ಮಾರಾಟ ಆಗದೆ ಉಳಿತು. ಸೊ ಹಾಗಾಗಿ ಯಾವುದು ತೆಗೆದುಕೊಳ್ಳೋಕ್ಕೆ ಒಳ್ಳೆಯ ಅವಕಾಶಗಳು ಇರಲಿಲ್ಲ. ಅದಕ್ಕೆ ನಮ್ಮ ಭಾರತದ ಒಂದು ಗೃಹ ಕೈಗಾರಿಕೆಗಳು ಮುಚ್ಚಲ್ಪಟ್ಟಿತ್ತು ಅಂತ ನಾವು ಹೇಳ್ತೀವಿ. ಅದಾದ ನಂತರ ಇವುಗಳನ್ನೇ ಜೀವನಾಧಾರಕ್ಕಾಗಿ ನಂಬಿದ್ದ ಸಾವಿರಾರು ಜನರು ನಿರುದ್ಯೋಗಗಳಾದರು. ಹೌದಾ, ಸೊ ಯಾಕಂದರೆ ಅಲ್ಲಿ ಭಾಳಷ್ಟು ಜನರು ನಿರುದ್ಯೋಗಕ್ಕೆ ಒಳಗಾದರು ಸ್ನೇಹಿತರೆ. ಯಾಕಂದರೆ ಎಲ್ಲ ಕೆಲಸಗಳನ್ನು ಮುಚ್ಚಲ್ಪಟ್ಟಿರೋದ್ರಿಂದಾಗಿ ಸೊ ಎಲ್ಲ ಕಾರ್ಖಾನೆಗಳು, ಸೊ ಕೊನೆಗಾಗಿ ಎಷ್ಟೋ ಜನರು, ಸಾವಿರಾರು ಜನರು ನಿರುದ್ಯೋಗಿಗಳಾದರು ಅಂತ. ನೆಕ್ಸ್ಟ್, ಭಾರತದ ಕೈಗಾರಿಕೆಯಲ್ಲಿ ಬ್ರಿಟನ್ನಿನ ವಸ್ತುಗಳೇ ಪ್ರಮುಖ ಸ್ಥಾನವನ್ನು ಗಳಿಸಿದವು. ಹೌದಾ, ಅಂದರೆ ಭಾರತ ದೇಶಕ್ಕೆ ಬ್ರಿಟನ್ನಿಂದ ಬರುವಂಥ ವಸ್ತುಗಳೇ ಪ್ರಮುಖ ಸ್ಥಾನ ಪಟ್ಟುಕೊಂಡು ನಮ್ಮ ಭಾರತದಲ್ಲಿರುವಂಥ ವಸ್ತುಗಳು ಸೊ ಮಹತ್ವ ಪಡೀಲಿಲ್ಲ ಅಂಥೇಳಿ ಹೇಳ್ಬೋದು. ಸೊ ಇಷ್ಟು ಇದು ಮೊದಲನೇ ಒಂದು ಕಂಟೆಂಟ್, ಯಾಕಂದರೆ 4 ಅಂಕಕ್ಕೆ ಸಾಕು ಸ್ನೇಹಿತರೆ ಇಷ್ಟು. ಸೊ ನೆಕ್ಸ್ಟ್ ಕಂಟೆಂಟು ನೋಡೋಣ. ಇದು ಎರಡನೇ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಸ್ವತಂತ್ರ ಪೂರ್ವ ಭಾರತದ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸಿ ಅಂತ. ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅದರ ದಿಕ್ಕು ಯಾವ ರೀತಿಯಾಗಿತ್ತು ಮತ್ತು ಅನ್ನುವಂಥದ್ದು ನಾವು ಇಲ್ಲಿ ಚರ್ಚೆ ಮಾಡೋಣ. ಹೌದಾ, ಮೊದಲೇದಾಗಿ ನೋಡಿ ಸ್ನೇಹಿತರೆ, ಫಸ್ಟ್ ಪಾಯಿಂಟು ಮೊದಲನೇ ಪಾಯಿಂಟ್, ಒಂದನೇ ಪಾಯಿಂಟ್, 2 ಪಾಯಿಂಟ್ಸ್ ಇದ್ದಾವೆ, 2 ಪಾಯಿಂಟ್ಸ್ ನೋಡೋಣ. ಸ್ವತಂತ್ರ ಸಮಯದಲ್ಲಿ ಅವಧಿಯಲ್ಲಿ ಭಾರತವು ಪ್ರಾಥಮಿಕ ಸರಕುಗಳ ವ್ಯಾಪಾರ ರಫ್ತು ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಹೌದಾ, ಸೊ ಅಂದರೆ ಸ್ವತಂತ್ರ ಸಮಯದಲ್ಲಿ ಭಾಳಷ್ಟು ಆ ಸಮಯದಲ್ಲಿ ಭಾರತ ಏನಾಯಿತು, ಪ್ರಾಥಮಿಕ ಸರಕುಗಳಾಗಿರುವಂಥದ್ದು ಏನಿದ್ದಾವೆ ಅವು ಪ್ರಾಥಮಿಕ ಪ್ರೈಮರಿ ಗೂಡ್ಸ್ ಅನ್ನುವಂಥದ್ದು ಅವುಗಳನ್ನು ಸೊ ರಫ್ತು ಮಾಡುವಂಥ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಸೊ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಬ್ರಿಟನ್ನೊಂದಿಗೆ ಸೀಮಿತವಾಗಿತ್ತು. ಇದು ಒಂದು ಅಂಕಕ್ಕೆ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಹೌದಾ, ಇಲ್ಲಿ ನೋಡಿ ಏನಿದೆ ಅಂತ ನೋಡಿ. ಇಲ್ಲಿ ಸೊ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಯಾರ ಜೊತೆಗೆ ನಿರ್ಬಂಧಿಸಲಾಯಿತು ಅಂತಂದರೆ ಬ್ರಿಟನ್ನೊಂದಿಗೆ ಅಂತ. ಇದು ನಿಮಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗಾದರೂ ಬರ್ಬೋದು ಸ್ನೇಹಿತರೆ, ಇಲ್ಲ ಅಂತಂದರೆ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಕೇಳಬಹುದು. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಿ. ಹೌದಾ, ಭಾರತದ ಒಂದು ಅರ್ಧದಷ್ಟು ವಿದೇಶಿ ವ್ಯಾಪಾರ ಯಾರ ಜೊತೆಗಿತ್ತು ಅಂದರೆ ಸೊ ಬ್ರಿಟನ್ ಜೊತೆಗೆ. ಉಳಿದಂಥದ್ದು ಎಲ್ಲೂ ಅಂದರೆ ಪರ್ಷಿಯಾ ನಿಮ್ಗೆ ಗೊತ್ತಿದೆ. ಸೊ ಅದನ್ನು ಇವತ್ತು ನಾವು ಇರಾನ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಸಿಲೋನ್ ಅಂತ ಕರಿತಾ ಇದ್ದೀವಿ. ಸಿಲೋನ್ ಶ್ರೀಲಂಕಾ ಆಗಿದೆ. ಹೌದಾ, ಸೊ ಈ ಒಂದು ಮತ್ತು ಚೀನಾ, ಈ ದೇಶಗಳ ಜೊತೆಗೆ ನಮ್ಮ ಒಂದು ವ್ಯಾಪಾರ ಇತ್ತು ಅಂತೇಳಿ, ವಿದೇಶಿ ವ್ಯಾಪಾರ ಇತ್ತು ಅಂತ. ಹೌದಾ, ಹೌದು. ಸೊ ನೋಡಿ ಸ್ನೇಹಿತರೆ, ಮುಂದೆ ಅದೇ ಕಂಟೆಂಟ್ ಇದೆ. ಸೊ ಉಳಿದ ವ್ಯಾಪಾರ ಚಟುವಟಿಕೆಗಳು ಕೆಲವೇ ರಾಷ್ಟ್ರಗಳಾದಂಥ ಚೀನಾ, ಶ್ರೀಲಂಕಾ, ಸೊ ಶ್ರೀಲಂಕಾಗೆ ಶಿಲೋನ್ ಅಂತಲೂ ಕೂಡ ಕರಿತೀವಿ, ಇರಾನ್ ಸೊ ನೊಂದಿಗೆ ನಡೀತಿತ್ತು. ಇರಾನ್ ಅಂತಂದರೆ ಅದಕ್ಕೆ ನಾವು ಏನು ಪರ್ಷಿಯನ್ ಅಂತ ಕರಿತಾ ಇದ್ದೀವಿ, ಪರ್ಷಿಯಾ ಅಂತ ಕರಿತಾ ಇದ್ದೀವಿ. ಸೊ ಆ ರಾಷ್ಟ್ರದ ಜೊತೆಗೆ ಇತ್ತು ಅಂತ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಭಾರತದ ಮುಂದಿನ ಪಾಯಿಂಟ್ಸು ಸ್ನೇಹಿತರೆ. ಭಾರತದ ಸೊ ಅನಾದಿ ಕಾಲದಿಂದಲೂ ವಿದೇಶಿ ವ್ಯಾಪಾರದ ಪ್ರಮುಖ ರಾಷ್ಟ್ರವಾಗಿತ್ತು. ವಸಾಹತುಶಾಹಿ ಅವಧಿಯಲ್ಲಿ ಸೊ ಭಾರತ ವಿದೇಶಿ ವ್ಯಾಪಾರ ರಚನೆ, ಸಂಯೋಜನೆ ಮತ್ತು ವ್ಯಾಪಾರದಲ್ಲಿ ಬದಲಾವಣೆಗಳಾದವು. ಆಗ ಸೊ ಭಾರತ ಏನಾಯಿತು ಅಂದರೆ ಕೆಲವು ಕಚ್ಚಾ ವಸ್ತು ಆದಂಥ ರೇಷ್ಮೆ, ಹತ್ತಿ, ಉಣ್ಣೆ ಬಟ್ಟೆ, ಹೌದಾ, ಉಣ್ಣೆ ಮತ್ತು ಸೆಣಬು ಮತ್ತು ಶ್ರೀಫಲ, ಹೌದಾ, ಸಕ್ಕರೆ ಅಂತ ಇವೆಲ್ಲ ನಿಮ್ಗೆ ಗೊತ್ತಿದೆ. ಅದರಲ್ಲಿ ಶ್ರೀಫಲ ಅನ್ನೋವಂಥದ್ದು ಸೊ ಹರ್ಬಲ್ ಪ್ರಾಡಕ್ಟ್ ಸ್ನೇಹಿತರೆ. ಸೊ ಮೊದಲೆಲ್ಲನೂ ಕೂಡ ಇದು ಶ್ರೀಫಲ ಅನ್ನೋವಂಥದ್ದು ಒಂದು ಏನಂತೀರ ಆರೆಂಜ್ ಕಲರ್ನಲ್ಲಿರುವಂಥ ಒಂದು ಹೂವು, ಅದು ಆ ಹೂವಿನಿಂದ ತಯಾರು ಮಾಡಿ ಒಂದು ಏನು ಮಾಡ್ತಾಯಿದ್ರು ಅಂತಂದರೆ ಲೈಕ್ ಅದನ್ನು ಕಲರಾಗಿ ಮಾರ್ಪಡಿಸ್ತಿದ್ರು. ಹೌದಾ, ಇವಾಗೆಲ್ಲ ಆರ್ಟಿಫಿಷಿಯಲ್ ಕಲರ್ಸ್ಗಳೆಲ್ಲ ಬಂದಿದೆ, ಇಂಡಿಗೋ ಅಂತೇಳಿ. ಹೌದಾ, ಪರ್ಪಲ್ ಟೈಪೆಲ್ಲ ಇದೆಯಲ್ಲ ಅದು. ಸೊ ಆ ಒಂದು ಕಲರ್ನ ನೀವು ನೋಡಿರ್ತೀರಿ. ಇಲ್ಲಿ ಪರ್ಪಲ್ ಕಲರ್ ಇದೆ ನಾನು ನೋಡ್ತೀನಿ ನಾನು.
ಇಲ್ಲ ಸ್ನೇಹಿತರೆ, ಅದನ್ನು ತೋರಿಸ್ತಾ ಇದ್ದೀವಿ. ಸೊ ಈಗೇನು ಹಾಕಿದ್ವಲ್ಲ, ಈ ಗುಲಾಬಿಗೆ ಮತ್ತು ಇನ್ನೊಂದು ಕಲರ್ನ ಸೇರಿಸದೆ ಅದು ಆಗುವಂಥದ್ದು. ಸೊ ಅದೂ ಕೂಡ ಸೊ ನಮ್ಮ ಭಾರತದಿಂದ ನಾವು ಕಳಿಸ್ತಿರುವಂಥದ್ದು. ಅದಾದ ನಂತರ ಸಕ್ಕರೆ, ಹೌದಾ, ಇವೆಲ್ಲನೂ ಇದು 2 ಅಂಕಕ್ಕಿದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಎಸ್, ನೆಕ್ಸ್ಟ್ ನೋಡಿ. ಇಲ್ಲಿಂದ ಲಾಸ್ಟ್ ಪಾಯಿಂಟ್ಸ್, ಇದನ್ನು ಪೂರ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಎಸ್, ಓಕೆ. ನೋಡಿ ಸ್ನೇಹಿತರೆ, ಭಾರತದ ವ್ಯಾಪಾರ ದಿಕ್ಕು ಗಮನಿಸುವುದಾದರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಬ್ರಿಟನ್ನೊಂದಿಗೆ ನಡೆಯುತ್ತಿತ್ತು. ಹೌದಾ? ಹೌದು. ಸೊ ಉಳಿದಂಥ ಒಂದಿಷ್ಟು ವ್ಯಾಪಾರಗಳು ಏನಾಗ್ತಾ ಇತ್ತು, ಚೀನಾದೊಂದಿಗೆ, ಶ್ರೀಲಂಕಾದೊಂದಿಗೆ ಮತ್ತು ಇರಾನ್ನೊಂದಿಗೆ ನಡೆಯುತ್ತಿತ್ತಂತ ಉಳಿದಂಥದ್ದು. ಹೌದಾ? ಹೌದು. ಸೊ ನೆಕ್ಸ್ಟ್, ಭಾರತ ಬ್ರಿಟನ್ನಿನ ಕೈಗಾರಿಕೆಯಲ್ಲಿ ತಯಾರಾದಂಥ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಗ್ರಾಹಕ ವಸ್ತುಗಳು, ಲಘು ಯಂತ್ರೋಪಕರಣಗಳು. ನೋಡಿ ಸ್ನೇಹಿತರೆ, ಲಘು ಯಂತ್ರೋಪಕರಣ ಅಂದರೆ ದೊಡ್ಡ ಪ್ರಮಾಣದ ಕೈಗಾರಿಕೆಯನ್ನು ನಡಿಬೇಕಾದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೇಕಾಗತ್ತೆ. ಸೊ ಅವುಗಳನ್ನು ತಯಾರಾಗುವಂಥ ಒಂದಿಷ್ಟು ವಸ್ತುಗಳು, ಅದನ್ನು ನಾವು ಲಘು ಯಂತ್ರೋಪಕರಣಗಳು ಅಂತ ಕರಿತಾ ಇದ್ದೀವಿ. ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಬ್ರಿಟನ್ನಿನ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿತ್ತು ಅಂತ. ಹೌದಾ? ಬ್ರಿಟನ್ ಏನು ಮಾಡಿತ್ತು? ಸೊ ಪೂರ್ತಿ ಸಂಪೂರ್ಣವಾಗಿ ಏನಾಗಿತ್ತು, ಕಂಟ್ರೋಲನ್ನು ಮಾಡ್ತು ಅಂತ ನೆನಪಿರಲಿ ಸ್ನೇಹಿತರೆ. ಅದಾದ ನಂತರ ಸ್ವತಂತ್ರ ಪೂರ್ವದಲ್ಲಿ ಭಾರತದ ವಿದೇಶಿ ವ್ಯಾಪಾರ ಅತ್ಯಧಿಕ ಪ್ರಮಾಣದ ರಫ್ತು ಮಿಗುತತೆಯಿಂದಾಗಿ ದೇಶದ ಆರ್ಥಿಕತೆ, ಹೌದಾ, ತೊಂದರೆಯನ್ನು ಅನುಭವಿಸಿತು. ನೋಡಿ ಸ್ನೇಹಿತರೆ, ಸ್ವತಂತ್ರ ಪೂರ್ವದಲ್ಲಿ ಭಾರತ ವಿದೇಶಿ ವ್ಯಾಪಾರ ಏನು ನಡೀತಾ ಇತ್ತು, ಅದು ಅತ್ಯಧಿಕ ಪ್ರಮಾಣ ಏನಾಯಿತು ಅಂತಂದರೆ ಮಿಗುತತೆ ಅಂತ, ಅಂದರೆ ಹೆಚ್ಚಿನ ಪ್ರಮಾಣ ಅಲ್ಲಿಗೆ ಕಳಿಸ್ಬೇಕು ಅನ್ನುವಂಥದ್ದು. ಹೌದಾ? ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಭಾರತೀಯರು ಅದನ್ನು ಅನುಭವಿಸಬೇಕು ಅನ್ನುವಂಥದ್ದು. ಹೌದಾ? ಈ ಒಂದು ಕಾನ್ಸೆಪ್ಟನ್ನು, ಸೊ ಅದು ಧೋರಣೆಯನ್ನು ಮನಗಡ್ತು ಅಂತ. ಇದರಿಂದ ಭಾಳಷ್ಟು ಆರ್ಥಿಕ ಹಿನ್ನಡೆ ಆಯಿತು, ತೊಂದರೆಯನ್ನು ಉಂಟಾಯಿತು ಅಂತ. ಸೊ ಇದರಿಂದಾಗಿ ಭಾರತದ ಸಂಪತ್ತು ವಿದೇಶಿಗಳಿಗೆ ಬಸಿದು ಹೋಯಿತು ಅಂತ. ಹೌದಾ? ಸೊ ಅದಕ್ಕೆ ದಾದಾಬಾಯಿ ನೌರೋಜಿ ಅವ್ರ ಪ್ರಕಾರ ಈ ಒಂದು ಹೇಳಿಕೆಯನ್ನು ಅವರು ಸಿದ್ಧಾಂತನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಭಾರತದ ಸಂಪತ್ತು ಬಸಿದು ಹೋಯಿತು ಅಂಥೇಳಿ ವಿದೇಶಿಗಳಿಗೆ. ಹೌದಾ? ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಪ್ರಶ್ನೆಗಳನ್ನ ಕೇಳಿದಾಗ ನೀವು ಇದನ್ನೇ ಎಕ್ಸ್ಪ್ಲೇನ್ನ ಮಾಡ್ಬೋದು ಸ್ನೇಹಿತರೆ. ಇಷ್ಟು ಇವತ್ತಿನ ಕಂಟೆಂಟು ಸ್ನೇಹಿತರೆ. ಹೌದಾ? ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಕೂಡ ಮೊದಲೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಒಂದು ವಿಡಿಯೋವನ್ನು ನೀವು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಧನ್ಯವಾದಗಳು.